ಸರ್, ಈಗ ಸದನದ ಒಳಭಾಗದಲ್ಲಿ ನೀವು ಕೂಡ ಜೊತೆಯಾಗಿ ದೊಡ್ಡ ಹೋರಾಟ ಮಾಡಿದ್ರಿ, ಅವರಿಗೆ ಧ್ವನಿಯಾಗಿ ನೀವು ಕೂಡ. ಆದರೆ ಸದನದ ಹೊರಗಡೆ ಮಾಡುವಾಗ ನಿಮ್ಮನ್ನ ಬಿಟ್ಟು ಮಾಡೋದು ಯಾವ ಕಾರಣಕ್ಕೆ ಅಂತ ಏನಾದ್ರು? ಅದು ಅವ್ರ ಮನಸ್ಥಿತಿ ಏನಿದೆಯೋ ಅರ್ಥ ಆಗ್ತಾ ಇಲ್ಲ ನಮಗೆ. ಈ ಥರ ಮನೋಭಾವನ ಬೆಳೆಸ್ಕೋಕೂಡದು. ಒಂದು ಕೇಂದ್ರದಲ್ಲಿ ಇವತ್ತು ಎರಡು NDA ಒಕ್ಕೂಟದಲ್ಲಿ JDS ಕೂಡ ಪಾಲ್ದಾರರಾಗಿರೋದ್ರಿಂದ JDSನು ಕೂಡ ಜೊತೆಯಲ್ಲೇ ಎಲ್ಲ ವಿಚಾರಗಳಲ್ಲೂ ಕೂಡ ಒಟ್ಟಿಗೆ ಹೋಗುವಂಥದ್ದಾಗಬೇಕು. ಇದಕ್ಕೆ ಸಮನ್ವಯ ಸಮಿತಿಗಳಾಗಬೇಕು. ಸಮನ್ವಯ ಸಮಿತಿ ರಾಜ್ಯ ಮಟ್ಟದಲ್ಲೂ ಕೂಡ ಆಗಬೇಕು, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ. ಆದರೆ ಇವತ್ತು ಬರ್ತಕ್ಕಂಥ ಎಲ್ಲ ಚುನಾವಣೆಗಳಿರ್ಬೋದು, ಎಲ್ಲ ಈ ಸರ್ಕಾರ ಮಾಡ್ತಕ್ಕಂಥ ಹಗರಣಗಳಿರ್ಬೋದು ಮತ್ತು ಬೆಲೆ ಏರಿಕೆ ಇವೆಲ್ಲವನ್ನು ಕೂಡ ಬೀದಿಗೆಳೆದು ಜನಗಳಿಗೆ ಮನವರಿಕೆ ಮಾಡಿಕೊಟ್ಟು ಇಂಥ ಸರ್ಕಾರ ಬೇಕೆ ಅಂತಕ್ಕಂಥದ್ದನ್ನ ಚೀಮಾರಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವರು ಈ ರೀತಿ ಮನೋಭಾವ ಬೆಳೆಸ್ಕೊಂಡ್ರೆ ಇವರು ವಿಫಲವಾಗ್ತಾರೆ ಅಂತ ಹೇಳಿಕ್ ಬಯಸ್ತಾರೆ. ಇದರಿಂದ ಶಾಸಕರು ಕೂಡ ಒಂದಷ್ಟು ಬೇಜಾರಾಗಿದೆ. ಈ ರೀತಿಯಾಗಿ ಸಮನ್ವಯತೆ ಇಲ್ಲ, ನಾವು ಹೋರಾಟಕ್ಕಿದ್ವಿ, ಇವತ್ತು ನಮ್ಮನ್ನು ಬಿಟ್ಟು ಹೋರಾಟ ಮಾಡೋದು ಏನು ಸಂದೇಶ ಕೊಡುತ್ತೆ ಅಂತ ಶಾಸಕರು ಬೇಸರ ಇದೆಯಾ ಸರ್? ಹಾಗಾದ್ರೆ ನಮಗೂ ಕೂಡ ಬೇಸರ ಇದೆ. ಇವರು ಬೇಕಾದಾಗ ಉಪಯೋಗಿಸ್ಕೊಳ್ಳೋದು, ಬೇಡದೇ ಇದ್ದಾಗ ಅವರೇ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಈ ಒಂದು ಮನಸ್ಥಿತಿನ ಬದಲಾಯಿಸ್ಕೋಬೇಕು ಅಂತ ಹೇಳ್ತಾರೆ. ಇದನ್ನ ಏನಾದರೂ ಕೇಂದ್ರದ ವರಿಷ್ಠರಿಗೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾರೆ ನಿಮ್ಮ ನಾಯಕರ ಮೂಲಕ? ಈಗಾಗಲೇ ನಾವು ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರಿಗೂ, ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಈ ರೀತಿ ಬೆಳವಣಿಗೆ ಸರಿಯಲ್ಲ. ನಾವಿಲ್ಲಿ ಒಂಥರ ಏನು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇವರೆಲ್ಲೋ ಒಂದು ಕಡೆ ಬಿಟ್ಟು ಮಾಡ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಮುಜುಗರ ತರ್ತಕ್ಕಂಥ ವಿಚಾರ ಅಂತ ಹೇಳಿಕ್ ಬಯಸ್ತೇನೆ. ಇದಿಷ್ಟು JDS ಪಕ್ಷದ ಶಾಸಕಾಂಗ ನಾಯಕರಿಂದ ಸುರೇಶ್ ಬಾಬು ಅವರ ಮಾತು. ಈ ರೀತಿಯಾಗಿ ಒಂಟಿಯಾಗಿ ಹೋರಾಟ ಮಾಡುವಂಥದ್ದು ಒಂದು ರೀತಿ ಮುಜುಗರ ತರಲಿಕ್ಕಾಗತ್ತೆ. ಯಾಕೆಂದ್ರೆ ಸರ್ಕಾರವನ್ನ ನಾವು ಎದುರಿಸಬೇಕು ಅಂತಂದ್ರೆ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು. ಈ ರೀತಿಯಾಗಿ ಬಿಟ್ಟು ಹೋರಾಟ ಮಾಡೋದು ಸಾಕಷ್ಟು ಬೇಸರವನ್ನು ಕೂಡ ತಂದಿದೆ. ಹಾಗಾಗಿ ಇದನ್ನ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಗಮನಕ್ಕೂ ತಂದಿದ್ವಿ. ಸಮನ್ವಯತೆ ಆದಷ್ಟು ಬೇಗ ಆಗಬೇಕು, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.